ಯಾವ ಮಂತ್ರತಂತ್ರವಿಲ್ಲದೆ ಶುಕ್ರವಾರ ಅರಿಶಿಣದ ಕೊಂಬು ಹಾಗೂ ಗೋಧಿ ಹಿಟ್ಟಿನಿಂದ ಹಿಡಿದಿರುವ ದಾರಿದ್ರ್ಯ ದೂರ ಮಾಡಿಕೊಳ್ಳುವ, ಹಣಕಾಸಿನ ಕಷ್ಟ ಕಳೆದುಕೊಳ್ಳುವ, ಮಹಾಲಕ್ಷ್ಮಿ ದೇವಿಯನ್ನು ಆಕರ್ಷಿಸುವ ಒಂದು ಸರಳ ವಿಧಾನ ಇದು. ಕೇವಲ 21 ದಿನದಲ್ಲಿ ಮನೆಯಲ್ಲಿ ಹಣದ ಅದ್ಭುತಗಳು ಈ ಪರಿಹಾರದಿಂದ ನೋಡಬಹುದು. ಈ ಪರಿಹಾರ ಮಾಡಲು ಯಾವ ದಿನ ಸೂಕ್ತ, ಸಾಲಗಳೆಲ್ಲ ತೀರಿ ಸುಖ ಜೀವನ ನಡೆಸಲು ಯಾವ ಸಮಯದಲ್ಲಿ ಮಾಡಬೇಕೆಂದು ಈಗ ತಿಳಿಯೋಣ. ಯಾವುದಾದರೂ ಒಂದು ಶುಕ್ರವಾರ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು. ಶುಕ್ರವಾರ ಬೆಳಿಗ್ಗೆ ಮನೆಯವರಿಗೆಲ್ಲ ಅಡುಗೆ ಮಾಡುವ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಗೋಧಿ ಚಪಾತಿಯನ್ನು ಮನೆಯವರಿಗೆಲ್ಲ ಆ ದಿನ ತಿಂಡಿಗೆ ರೆಡಿ ಮಾಡಬೇಕು. ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆಲ್ಲ ತಯಾರು ಮಾಡಿದ ಚಪಾತಿಯಲ್ಲಿ ಮೊದಲ ಚಪಾತಿಯನ್ನು ಮಹಾಲಕ್ಷ್ಮಿ ದೇವಿಗೆಂದು ಎತ್ತಿಟ್ಟುಕೊಳ್ಳಬೇಕು. ಆ ನಂತರ ನೀವೇ ನಿಮ್ಮ ಕೈಯಾರೆ ಅರಿಶಿಣದ ಕೊಂಬುಗಳನ್ನು ಕುಟ್ಟಿ ಶುದ್ಧ ಅರಿಶಿಣವನ್ನು ತಯಾರು ಮಾಡಿಕೊಳ್ಳಬೇಕು. ಈಗ ದೇವಿಗಾಗಿ ಎತ್ತಿಟ್ಟುಕೊಂಡ ಚಪಾತಿ ಹಾಗೂ ಅರಿಶಿಣವನ್ನು ದೇವರ ಕೋಣೆಗೆ ತೆಗೆದುಕೊಂಡು ಹೋಗಬೇಕು. ಮಹಾಲಕ್ಷ್ಮಿ ದೇವಿಯ ಮುಂದೆ ಕುಳಿತು ನಿಮ್ಮ ಎರಡೂ ಕೈನಲ್ಲಿ ನೀವು ತಯಾರಿಸಿದ ಚಪಾತಿಯನ್ನು ಹಿಡಿದು ಈ ವಿಧಾನದಲ್ಲಿ ಬೇಡಿಕೊಳ್ಳಬೇಕು. ಅಮ್ಮ ಮಹಾಲಕ್ಷ್ಮಿ, ಕಷ್ಟದ ಜೀವನ ನಾನೆಂದಿಗೂ ಬೇಡಿಕೊಂಡಿಲ್ಲ. ನಮ್ಮ ಮನೆಯಲ್ಲಿ ತೀರಲಾರದ ಕಷ್ಟಗಳು ಬಂದಿವೆ. ನಮ್ಮ ಕುಟುಂಬದ ಬಡತನ ದೂರ ಮಾಡು. ಆರ್ಥಿಕ ಸ್ಥಿತಿಗತಿಗಳನ್ನು ಸರಿ ಮಾಡು. ಆರೋಗ್ಯ ಆಯಸ್ಸಿನ ಜೊತೆಗೆ ಈಗಿರುವ ಸಾಲಗಳೆಲ್ಲ ತೀರಿ ನಮಗೂ ಅದೃಷ್ಟವನ್ನ ಕರುಣಿಸು. ನಮ್ಮ ಕೋರಿಕೆಗಳನ್ನು ನೆರವೇರಿಸು ಎಂದು ಬೇಡಿಕೊಂಡು ಅರಿಶಿಣಕ್ಕೆ ತುಪ್ಪವನ್ನ ಬೆರೆಸಿಕೊಂಡು ಚಪಾತಿಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಬೇಕು. ಸ್ವಸ್ತಿಕ್ ಸುತ್ತ ಗಂಧ ಅಥವಾ ಕುಂಕುಮದ 4 ಬೊಟ್ಟನ್ನ ಇಟ್ಟು 1 ರೂಪಾಯಿಯ ನಾಣ್ಯವನ್ನು ಸ್ವಸ್ತಿಕ್ ಗುರುತಿನ ಮಧ್ಯಭಾಗದಲ್ಲಿ ಇಡಬೇಕು. ಅಗರಬತ್ತಿ ಹಾಗೂ ಕರ್ಪೂರದಿಂದ ಮಹಾಲಕ್ಷ್ಮಿ ದೇವಿಗೆ ಹಾಗೂ ಸ್ವಸ್ತಿಕ್ ಬರೆದ ಈ ಚಪಾತಿಗೂ ಪೂಜೆ ಮಾಡಿಕೊಳ್ಳಿ. ಆನಂತರ ಒಂದು ರವಿಕೆ ಕಣ ಅಂದರೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ತೆಗೆದುಕೊಂಡು ಆ ಚಪಾತಿಯನ್ನು ಅದರಲ್ಲಿ ಇರಿಸಬೇಕು. ಮೂಟೆಯ ರೀತಿ 4 ಭಾಗಗಳಿಂದಲೂ ಕಟ್ಟಿ ಮತ್ತೊಮ್ಮೆ ಈ ಮೂಟೆಗೆ ಧೂಪವನ್ನು ತೋರಿಸಿ ಅಕ್ಷತೆಯನ್ನು ಈ ಮೂಟೆಯ ಮೇಲೆ ಹಾಕಿ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ದುಡ್ಡನ್ನ ಎಲ್ಲಿಡ್ತೀರಾ ಆ ಜಾಗದಲ್ಲಿ ಬೀರುವಿನ ಒಳಗೆ ಎತ್ತಿಟ್ಕೊಳ್ಬಹುದು. ವ್ಯಾಪಾರಸ್ಥರು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಬಹುದು. ಈ ಪರಿಹಾರವನ್ನು ಮನೆಯಲ್ಲಿ ಸ್ತ್ರೀಯರು ಮಾಡಿದರೆ ತುಂಬಾ ಬೇಗ ಫಲ ನೀಡುತ್ತದೆ. ಪುರುಷರು ಕೂಡ ಈ ವಿಧಾನವನ್ನ ಮಾಡಿಕೊಳ್ಳಬಹುದು. ಆದರೆ ಸ್ತ್ರೀಯರು ಮಾಡಿದರೆ ತುಂಬಾ ಒಳ್ಳೆಯದು. ಚಪಾತಿಗೆ ಸ್ವಸ್ತಿಕ್ ಬರೆದು ಮೂಟೆ ಕಟ್ಟಿ ಇಟ್ಟ ಮೇಲೆ 21 ದಿನ ಪದೇ ಪದೇ ಮೂಟೆ ನೋಡುವುದು, ಮುಟ್ಟುವುದು, ಕದಲಿಸುವುದನ್ನ ಮಾಡಬಾರದು. 21 ದಿನಗಳು ಸಂಪೂರ್ಣವಾದ ನಂತರ ಯಾವುದಾದರೂ ದೊಡ್ಡ ಮರದ ಕೆಳಗೆ ಚಪಾತಿಯನ್ನ ಇಟ್ಟು ಬರಬೇಕು. ಅದರಲ್ಲಿದ್ದ ನಾಣ್ಯವನ್ನು ಮತ್ತೆ ದುಡ್ಡು ಇಡುವ ಜಾಗದಲ್ಲಿ ಎತ್ತಿಟ್ಟುಕೊಳ್ಳಬೇಕು. ಬ್ಲೌಸ್ ಪೀಸ್ ಅನ್ನು ಮತ್ತೆ ಬಳಸಬಹುದು. ಇದೇ ಕೆಲಸವನ್ನ ನೀವು ಒಟ್ಟು 3 ಬಾರಿ ಮಾಡಬೇಕು. 21 ದಿನ ಕಳೆದ ನಂತರ ಮತ್ಯಾವುದೇ ಶುಕ್ರವಾರ ಇದೇ ರೀತಿ ಬೆಳಿಗ್ಗೆ ಚಪಾತಿ ತಯಾರಿಸಿಕೊಂಡು ಲಕ್ಷ್ಮೀದೇವಿಯ ಮುಂದೆ ಪ್ರಾರ್ಥನೆ ಮಾಡಿ ಸ್ವಸ್ತಿಕ್ ಬರೆದು ಹಣ ಇಡುವ ಜಾಗದಲ್ಲಿ ಎತ್ತಿಡಬೇಕು. ಮತ್ತೆ 21 ದಿನ ಆದ ಮೇಲೆ ಮರದ ಕೆಳಗೆ ಇಡಬೇಕು. ಈ ಪರಿಹಾರವನ್ನು ಅದೆಷ್ಟು ಕುಟುಂಬಗಳು ಮಾಡಿದ ಮೊದಲ ವಾರದಲ್ಲಿಯೇ ಹಣದ ಅದ್ಭುತಗಳನ್ನು ಮನೆಯಲ್ಲಿ ನೋಡಿದ್ದಾರೆ. 1 ರೂಪಾಯಿಗೂ ಕಷ್ಟಪಡುತ್ತಿದ್ದ ಮನೆಗೆ ಮಹಾಲಕ್ಷ್ಮಿ ದೇವಿಯು ಬಡತನ ದೂರ ಮಾಡಿ ಶಾಶ್ವತ ಅದೃಷ್ಟವನ್ನ ನೀಡಿದ್ದಾಳೆ. ಹಣದ ಏಳಿಗೆಯೇ ಇಲ್ಲದ ಮನೆಯಲ್ಲಿ ಯಾವಾಗ ಮಹಾಲಕ್ಷ್ಮಿ ದೇವಿಯ ಅಂಶಗಳು ನೆಲೆಸುತ್ತದೋ ಆಗ ನಿಧಾನವಾಗಿ ಹಣ, ಐಶ್ವರ್ಯ, ನೆಮ್ಮದಿ ನೆಲೆಸುತ್ತದೆ. ಅತ್ಯಂತ ಸರಳ ವಿಧಾನ ಇದು. ನಂಬಿಕೆ ಇಟ್ಟು ಮಾಡಬೇಕು. ಸಾಧ್ಯವಾದರೆ ಈ ಪರಿಹಾರ ಮಾಡುವ ಅಷ್ಟೂ ದಿನ ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಹಾಕಿ 21 ದಿನ ಮನೆಯ ಸದಸ್ಯರಿಗೂ ಕೇಳಿಸಿ ನೀವು ಕೂಡ ಪಾರಾಯಣ ಮಾಡಿ. ಇದರಿಂದ ಕಠಿಣ ದಾರಿದ್ರ್ಯವಂತರ ಮನೆಯೂ ಕೂಡ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೆ. ಪರಿಹಾರ ಶುರು ಮಾಡಿದ ವಾರ ಕಳೆಯುತ್ತಿದ್ದಂತೆ ಮನೆಯಲ್ಲಿ ಹಣದ ಬದಲಾವಣೆಗಳನ್ನು ನೀವು ಗಮನಿಸಬಹುದು. ನಮ್ಮ ಚಾನಲ್ನಲ್ಲಿ ತಿಳಿಸಿದ ಪರಿಹಾರಗಳನ್ನು ಪಾಲಿಸುತ್ತಾ ಒಳಿತನ್ನು ಕಂಡವರ ಕಾಮೆಂಟ್ಗಳನ್ನು ನೀವು ಪ್ರತಿ ವಿಡಿಯೋದಲ್ಲೂ ಗಮನಿಸಬಹುದು. ನೋಡಿದ್ರಲ್ಲ, ಹಣದ ಕಷ್ಟಗಳನ್ನು ದೂರ ಮಾಡುವ ಚಪಾತಿಯ ಅರಿಶಿಣದ ಕೊಂಬಿನ ಈ ಪರಿಹಾರದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ಸರಳ ಪರಿಹಾರದೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.